ನಮಸ್ಕಾರ. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿ, ಉದ್ಯೋಗ ಮೇಳಗಳ ಮೂಲಕ ಯುವಕರಿಗೆ ಉದ್ಯೋಗದ ಭರವಸೆ ನೀಡಿದ ವ್ಯಕ್ತಿ. 2021 ಡಿಸೆಂಬರ್ ನಲ್ಲಿ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಗ್ನಗೊಳಿಸಿದಾಗ ಪ್ರತಿರೋಧ ಒಡ್ಡಿದ ಕನ್ನಡದ ಕಟ್ಟಾಳು. ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಚುನಾವಣಾ ಉಸ್ತುವಾರಿಗಳಾದ ಸಾತನೂರು ಮಹೇಶ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬಾರಿ ಯಾವ ರೀತಿ ಚುನಾವಣಾ ಕಣ ಇದೆ ಸರ್? ಈ ಬಾರಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾ ಕಾವಿದೆ. ಹಾಗಾಗಿ ಆ ಪಕ್ಷದ ಮುಖಂಡರುಗಳು, ಆ ಪಕ್ಷದ ಅಭ್ಯರ್ಥಿಗಳ ಪರ ಏನೇನು ಪ್ರಚಾರಗಳು ನಡೆಸಬೇಕು, ಏನೇನು ಕಾವುಗಳು, ಮತ್ತೆ ಯಾವ ರೀತಿ ಅವರವರು ಈಗ ನಮ್ಮ ಪಕ್ಷದಲ್ಲಿ ಗೆಲ್ಲಿಕ್ಕೆ ನಾವೇನೇನೆಲ್ಲ ಮಾಡ್ಕೊಂಡಿದ್ವಿ, ನಮ್ಮ ಅಭ್ಯರ್ಥಿ ಚಂದ್ರಣ್ಣನ ಅದನ್ನ ಸಿದ್ಧತೆಗಳು ಮಾಡ್ಕೊಂಡಿದ್ವಿ. ಅದೇ ರೀತಿ ಅವರು ಸಹ ಅವರ ಪಕ್ಷದ ಅಭ್ಯರ್ಥಿಗಳು ಪರ ಮುಖಂಡರುಗಳು ತಯಾರಿಗಳು ಮಾಡ್ಕೊತಾರೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸ್ವತಃ ಮಂಡ್ಯದ ರಣಕಣದಲ್ಲಿ ಧುಮುಕಿದ್ದಾರೆ. ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಅವರಿಗೆ ಪ್ರಬಲ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಾವು ಸ್ಟಾರ್ ಚಂದ್ರನ ಅಭ್ಯರ್ಥಿ ಮಾಡಿ 2 ತಿಂಗಳಾಗ್ತು. ಇವರೇ ನಮ್ಮ ಅಭ್ಯರ್ಥಿ ಅಂತೇಳಿ ನಾವು ಮತ್ತೆ ಏನು ಬದಲಾವಣೆ ಮಾಡಕ್ ಹೋಗ್ಲಿಲ್ಲ. ಅವರಲ್ಲಾದ್ರೆ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರು ಬರಕ್ಕಿಂತ ಮುಂಚೆ ನಿಖಿಲ್ ಅವರು ಅಭ್ಯರ್ಥಿ ಅಂತೇಳಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹರಡಿದಂತ ವಿಚಾರ ಅದು. ಆ ನಂತರ ಪುಟ್ಟರಾಜ್ ಅವರು ಅಂತ ಹೇಳಿದ್ರು. ಅವ್ರಿಬ್ರು ಸಹ ಕ್ಯಾಂಡಿಡೇಟ್ಗಳು ಮಾಡಿ ಅವ್ರ ಮುಂದೆ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಈಗ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತವರು ಅಭ್ಯರ್ಥಿಯಾಗಿ ಬರ್ತಾ ಇದಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಅವರಿಗೆ ಸರಿಸಮಾನಾದ ವ್ಯಕ್ತಿ ಅಂತಾನೆ ಇಡೀ ಜಿಲ್ಲೆ ಬಿಂಬಿತವಾಗಿದೆ. ಮಂಡ್ಯದಲ್ಲಿ ನರೇಂದ್ರ ಮೋದಿ ಅವರು ವರ್ಚಸ್ಸು ಏನಾದ್ರೂ ಕೆಲಸ ಮಾಡುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಸರ್, ಇಡೀ ಮಂಡ್ಯ ಅಂತಲ್ಲ, ಇಂಡಿಯಾದಲ್ಲಿ ಈ ಬಾರಿ ಅವ್ರದ್ದು ಏನು ವರ್ಚಸ್ಸು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಈ ಹಿಂದೆ 10 ವರ್ಷದಲ್ಲಿ ಅವರು ಅಭಿವೃದ್ಧಿಗಳ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಿಲ್ಲ. ಜನರಿಗೆ ಕೊಟ್ಟಂತ ಭರವಸೆಗಳು ಯಾವುದೂ ಈಡೇರಿಸಿಲ್ಲ. ಅವರು ಈಗ ಪ್ರತಿ ಅಕೌಂಟ್ಗೆ 15 ಲಕ್ಷ ಹಣ ಹಾಕ್ತೀನಿ ಅಂತ ಹೇಳಿದ್ರು. ಯಾವ್ದಾರ ಒಂದ್ ಖಾತೆ 15 ಲಕ್ಷ ಹಣ ಹಾಕಿದ್ಯಾ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಆಗಿದ್ಯಾ? ಸಮಾಜದ ಪರ ಏನ್ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿ ದೇಶದಲ್ಲಿ ಅವ್ರಿಗೆ ವೋಟ್ ಹಾಕ್ಬೇಕಾಗ್ತದೆ. ಹಾಗಾಗಿ ಈ ಹಿಂದೆ ನಮ್ಮ ಮಂಡ್ಯಗೆ ರೋಡ್ ಶೋ ಬಂದಿರು ವಿಧಾನಸಭಾ ಚುನಾವಣೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಕೌಂಟೇ ಓಪನ್ ಆಗ್ಲಿಲ್ಲ. ಇದ್ದೊಂದು ಅಕೌಂಟ್ ಇದ್ದದ್ದು ಸೋಲ್ ಆಗ್ತಾ ಅವ್ರಿಗೆ. ಹಾಗಾಗಿ ಮಂಡ್ಯದ ಜನ, ಸಕ್ಕರೆ ನಾಡಿನ ಜನ ಯಾವತ್ತೂ ಸಿ ಹಂಚೋರು. ಹಾಗಾಗಿ ಇವ್ರ ಆಟಗಳು ಏನು ನಡೆಯೋದಿಲ್ಲ. ಈ ಬಾರಿ ಖಂಡಿತ ನಮ್ಮ ಸ್ಟಾರ್ ಚಂದ್ರ ಅವರು ಯಾರೇ ಅಭ್ಯರ್ಥಿ, ಈಗ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಿದ್ದಾರೆ, ಅವರಲ್ಲದೆ ನೀನ್ ಯಾರೇ ಅಭ್ಯರ್ಥಿ ಆಗಿದ್ರು, ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಿದ್ರು, ನಮ್ಮ ಸ್ಟಾರ್ ಚಂದ್ರ ಅವರು ಅತಿ ಹೆಚ್ಚಿನ ಮತಗಳಲ್ಲಿ ಗೆದ್ದೇ ಗೆಲ್ತಾರೆ ಸರ್. ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬಹಿರಂಗವಾಗಿನೇ ಬೆಂಬಲ ಕೊಟ್ಟಿದ್ದಾರೆ. ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆ ಆಗ್ಬೋದಾ? ಸರ್, ಅವರೇ ನಮ್ಮ ಪಾರ್ಟಿಲಿ ಇದ್ದಂತವ್ರೇನಲ್ಲ. ಅಂಬರೀಶ್ ಅಣ್ಣವರು ನಮ್ಮ ಪಾರ್ಟಿಲಿ ಇದ್ರು. ನಮ್ಮ ಪಾರ್ಟಿಗೋಸ್ಕರ ಕೊನೆವರೆಗೂ ಸಹ ಅವರು ಮಾಡಿದ್ರು. ಅವ್ರಿಗೂ ಪಾರ್ಟಿ ಎಲ್ಲಾ ತರ ಅಧಿಕಾರಿಗಳನ್ನು ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿ. ಇವ್ರಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಇವರು ಕೈ ಹಿಡಿದಿದ್ದು OBC ಮತಗಳು, ದಲಿತ ಮತಗಳು, ಅಲ್ಪಸಂಖ್ಯಾತರ ಮತಗಳು. ನಮ್ಮ ಜಿಲ್ಲೆಯ ಸೊಸೆ ಯಾರು ಸುಮಲತಾ ಅಂಬರೀಶ್ ಅವರು ನಮ್ಮ ಸ್ವಾಭಿಮಾನ ಉಳಿಸ್ಕೋಬೇಕು ಅಂತ ಹೇಳಿ ಅವರು ಸ್ವಾಭಿಮಾನಕ್ಕೋಸ್ಕರ ಬಂದ ಸಂದರ್ಭದಲ್ಲಿ ಅವ್ರಿಗೆ ಮತ ಹಾಕಿದ್ರು ಹೊರತು ಅವರ ಜಯಶಾಲಿಯಾಗಿ ಮಾಡಿದ್ರು. ಆದ್ರೆ ನಮ್ಮ ಮಂಡ್ಯದ ಸ್ವಾಭಿಮಾನನ ಇವತ್ತು ಸುಮಲತಾ ಅವರು ಹಾಸನಕ್ಕೆ ಅಡ ಇಟ್ಟವ್ರೆ. ಈ ತರದ್ದು ಅವರು ರಾಜಕೀಯ ಭವಿಷ್ಯಕ್ಕೋಸ್ಕರ ಜಿಲ್ಲೆಯ ಜನಗಳನ್ನ ಈ ತರ ದಿಕ್ತೊಪ್ಸುವಂತ ಕೆಲಸ ಮಾಡಬಾರ್ದಾಗಿತ್ತು. ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ. ಈ ಬಾರಿ ಸುಮಲತಾ ಅವರು ಏನು ಹಿಂದೆ 1.25 ಲಕ್ಷದ ಅಂತರದಲ್ಲಿ ಗೆದ್ದಿದ್ರು, ಅದಕ್ಕಿಂತ ಹೆಚ್ಚು ಅಂತರದಲ್ಲಿ ನಮ್ಮ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಅದ್ರ ಬಗ್ಗೆ ನನ್ನ ಮಾತಿಲ್ಲ. ಸ್ಟಾರ್ ಚಂದ್ರ ಒಬ್ಬ ಉದ್ಯಮಿ, ಮಂಡ್ಯದಲ್ಲೇ ಅವರು ಹುಟ್ಟಿರಬಹುದು. ಆದ್ರೆ ಮಂಡ್ಯದ ಜನರ ಜೊತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸ್ಟಾರ್ ಚಂದ್ರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಹಿಂದುಳಿದ ವರ್ಗದವರಿಗೆ ಸ್ಟಾರ್ ಚಂದ್ರ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಸರ್, ಈಗ ಸ್ಟಾರ್ ಚಂದ್ರ ಅವರು ನಮ್ಮ ಜಿಲ್ಲೆಯ ಮಗ. ಅವರು ತೆರೆ ಹಿಂದೆ ನಮ್ಮ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊ ಬಂದಂತವ್ರು. ಅವರು ಹಿಂದೆ ಹಲವಾರು ನಮ್ಮ ಜಿಲ್ಲೆಗೆ ಯಾವ್ದಾರ ದೇವಸ್ಥಾನಗಳ ವಿಚಾರಗಳಾಗಿರ್ಬೋದು, ಹಾಸ್ಪಿಟಲ್ ವಿಚಾರಗಳಾಗಿರ್ಬೋದು, ಈ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಪ್ರತಿ ಒಂದಕ್ಕೂ ಸ್ಟಾರ್ ಚಂದ್ರ ಸಹಾಯ ಮಾಡ್ಕೊಂಡ್ ಬಂದಿದ್ದಾರೆ. ಅವರೆಲ್ಲೂ ಸಹ ತೋರ್ಪಡಿಕೆ ಮಾಡ್ಕೊಂಡಂತವ್ರಲ್ಲ. ಆದ್ರೆ ನಮ್ಮ ಪಕ್ಷ ಅವ್ರನ್ನ ಗುರುಸಿ ನಮ್ಮ ಜಿಲ್ಲಾ ನಾಯಕರುಗಳು, ನಮ್ಮ ರಾಜ್ಯ ನಾಯಕರುಗಳು ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಹಾಗೂ ನಮ್ಮ ಜಿಲ್ಲೆ ಎಲ್ಲಾ ಶಾಸಕರುಗಳು ಒಮ್ಮತದಿಂದ ಈ ಬಾರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ನಾವು ಕೊಡಬೇಕು. ನಾವು ಕುಟುಂಬಕ್ಕೆ ಕೊಡೋದ್ ಬೇಡ. ಯಾಕಂದ್ರೆ ಅವರು ಸರ್ ನಮ್ಮ ಜಿಲ್ಲಾ ಮಂತ್ರಿಗಳ ಚೆಲುವಣ್ಣವರು ಮನಸ್ಸು ಮಾಡಿದ್ರೆ ಅವರ ಶ್ರೀಮತಿ ಅವರಿಗೆ ಕೊಡಿಸಬಹುದಾಗಿತ್ತು. ಆ ಕೆಲಸ ಮಾಡ್ಲಿಲ್ಲ. ಪಕ್ಷದಲ್ಲಿ ಕಾರ್ಯಕರ್ತನಂತ ಬೆಳೆಸುವಂತ ಕೆಲಸನ ಚೆಲುವಣ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಬಾರಿ ಅವರು ಆರಾಮಾಗಿ ಗೆಲ್ತಾರೆ ಸರ್. ಸರ್, ಮಂಡ್ಯದಲ್ಲಿ ಒಂದು ಪ್ರಬಲ ಸಮುದಾಯ ಹೊರತುಪಡಿಸಿದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ಅಹಿಂದ ವರ್ಗದ ಮಂದಿ ಇದ್ದಾರೆ. ನೀವೇ ಹೇಳಿದ್ರಿ ಚಲುವರಾಯ ಸ್ವಾಮಿ ಅವರು ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಹಿಂದುಳಿದ ವರ್ಗದ ಇತರೆ ಕಾರ್ಯಕರ್ತರಿಗೆ ಚಲುವರಾಯ ಸ್ವಾಮಿ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವ ರೀತಿಯ ಸ್ಥಾನಮಾನಗಳನ್ನ ನೀಡಿದೆ ಸರ್? ಈಗ ಸ್ಥಾನಮಾನಗಳು ಅಂತ ಹೇಳೋ ಸಂದರ್ಭದಲ್ಲಿ ಇವತ್ತು ಆ ಜಿಲ್ಲೆಯಲ್ಲಿ ಪ್ರಬಲವಾಗಿರುವಂತದ್ದು ಒಕ್ಕಲಿಗ ಸಮುದಾಯ.
OBCನೂ ಸಹ ಈಗ ಇದೆ. ಅಂದ್ರೆ ಎಲ್ಲಾ ಕಡೆನೂ ಎಲ್ಲೇ ಹೋದ್ರು ಆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮತ ಇರುವಂತದ್ದು ಒಕ್ಕಲಿಗರದು ಸಮುದಾಯದು. ಹಾಗಾಗಿ ಒಂದು ಮೀಸಲು ಕ್ಷೇತ್ರದಿಂದ ನಮ್ಮ ನರೇಂದ್ರ ಸ್ವಾಮಿ ಅವರು ಈಗ ಶಾಸಕರಾಗಿದ್ದಾರೆ. ನಮ್ಗೆ ಅಲ್ಲ ಅವಕಾಶಗಳು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ನಿಗಮ ಮಂಡಳಿಗಳಲ್ಲಿ ಮುಂದಿನ ದಿವಸಗಳಲ್ಲಿ ಖಂಡಿತ ಅವರು ನಮ್ಗೊಂದು ಅವಕಾಶ ನೀಡ್ತಾರೆ. ಅದ್ರ ಆಲ್ರೆಡಿ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನಾವು ದಲಿತ ಸಮುದಾಯಕ್ಕೊಂದು ಹಾಗೂ ಅಲ್ಪಸಂಖ್ಯಾತರಿಗೆ ಹಾಗೂ OBCಲಿ ನಿಮ್ಗೆ ಪ್ರಮುಖವಾದ ಹುದ್ದೆನೆ ಸಹ ಕೊಡ್ತಾರೆ ಅಂತ ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಎಲ್ಲಾ ತರ ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಭರವಸೆ ಇದೆ, ಮುಂದಿನ ದಿನಗಳಲ್ಲಿ ನಮ್ಗೆ ಅಧಿಕಾರ ಕೊಡ್ತಾರೆ. ಜೊತೆಗೆ ನಮ್ಮ KR ನಗರದಲ್ಲಿ ನಮ್ಮ ಹಿಂದುಳಿದ ವರ್ಗದ ಒಬ್ರು ಶಾಸಕರಿದ್ದಾರೆ, 8 ಕ್ಷೇತ್ರ ಬರೋದ್ರಿಂದ ಅಲ್ಲೊಬ್ರು ಶಾಸಕರಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಲಂತೂ ಮುಂದಿನ ದಿನಗಳಲ್ಲಿ ಒಳ್ಳೆ ಹಿಂದುಳಿದ ವರ್ಗಕ್ಕೆ ದಲಿತರಿಗೆ ಎಲ್ಲ ಒಳ್ಳೆ ಅವಕಾಶ ಕೊಡ್ತಾರೆ. ಸರ್, ನೀವು 2000 ಇಸ್ವಿ ಈಗ ಒಂದು 5-6 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಆಗಿರ್ಬೋದು, ಉದ್ಯೋಗ ಮೇಳ ಆಗಿರ್ಬೋದು, ಹಲವು ಸಮಾಜಮುಖಿ ಕೆಲಸ ಮಾಡ್ತಾನೆ ಸಾಕ್ತಾ ಇದ್ದೀರಿ. ಅಂದ್ರೆ ನೀವು ರಾಜಕೀಯದಲ್ಲಿ ಏನಾದ್ರೂ ಒಂದು ಮಹತ್ವಾಕಾಂಕ್ಷೆ ಮಾಡ್ಬೇಕು ಅಂತ ಈ ಎಲ್ಲ ಕೆಲಸಗಳು ಮಾಡ್ತಾ ಇದ್ರು, ಸಾಮಾಜಿಕ ಬದಲಾವಣೆಗಾಗಿ ನೀವು ಈ ಸಮಾಜ ಸೇವೆ ಮಾಡ್ತಾ ಇದ್ದೀರೋ? ಸರ್, ನಾನು ಮೊದಲು ಕನ್ನಡ ಪರ ಸಂಘಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸ್ವಾಭಿಮಾನಿ ಬಣ ಅಂತ ಹೇಳಿ ಸಂಘಟನೆಯಲ್ಲಿ ಮಂಡ್ಯ ಜಿಲ್ಲಾ ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೆ ಸೇರ್ಕೊಂಡಂತವ್. ನಾನು ಮಾಡುವಂತ ಕೆಲಸಗಳು ಹಾಗೂ ನಾನು ಜಿಲ್ಲೆಯಲ್ಲಿ ಮಾಡಿದಂತ ಹೋರಾಟಗಳು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಅವರು ನನ್ನ ತಾಲೂಕು ಅಧ್ಯಕ್ಷ ಹಿಡಿದು ಜಿಲ್ಲಾ ಯುವ ಅಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಸ್ಥಾನಗಳು ಕೊಟ್ರು. ಕಾವೇರಿ ಹೋರಾಟ ಇರ್ಬೋದು, ಈ ಹಿಂದಿ ಏರಿಕೆ ವಿರುದ್ಧ ಇರ್ಬೋದು, ಹಾಗೂ ರೈತರ ಪರವಾಗಿ ಹಾಗೂ ಏನು ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊ ಬಂದ ಸಂದರ್ಭದಲ್ಲಿ ನಾನು ಉದ್ಯೋಗಗಳ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಕನ್ನಡ ಪರ ಸಂಘಟನೆಗಾರರು ಅಂದ್ರೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಈ ಜಿಲ್ಲೆಯಿಂದನೇ ನಾವು ಒಂದು ಮೆಸೇಜ್ ಹೋಗ್ಬೇಕು ಅಂತ ಹೇಳಿ ನಾನು ಜಿಲ್ಲೆಯಲ್ಲಿ 2 ಬಾರಿ ಉದ್ಯೋಗ ಮೇಳ ನನ್ನ ನೇತೃತ್ವದಲ್ಲಿ ನಡೆಸಿ, ಮೊದಲನೇ ಬಾರಿ ಮಂಡ್ಯ ಜಿಲ್ಲಾ ಕುರುಬ ಸಂಘದ ಆವರಣದಲ್ಲಿ ನಡೆಸಿದೆ. ಒಂದು 40 ಕಂಪನಿಗಳು ಕರೆಸಿ ಆಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ತು. 2ನೇ ಬಾರಿ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹೇಳಿ ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟೇಡಿಯಂ 104 ಕಂಪನಿಗಳು ಕರೆಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸೋದ್ರಲ್ಲಿ ಯಶಸ್ವಿ ಆದೆ. ನನಗೆ ತೃಪ್ತಿ ಅಂದ್ರೆ ನನ್ನ ಸ್ವಾರ್ಥ ಇಲ್ಲ, ರಾಜಕಾರಣದಲ್ಲಿ ನಾನು ಬೆಳಿಬೇಕು ಅಂತ ಅನ್ನೋದು ಒಂದಂತ ಅದೇ, ಜೊತೆಗೆ ಜನರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೆ ಕಷ್ಟ ಸುಖದಲ್ಲಿ ಸ್ಪಂದಿಸಿ ನನ್ನ ಕೈಲಾದಂತ ಈ ನಾಡಿಗೆ ಅಳಿಲಿ ಸೇವೆ ಮಾಡ್ಬೇಕು ಅನ್ಕೊಂಡು ನಾನು ಬಂದಿದ್ದೀನಿ. ಅದನ್ನ ಬಿಟ್ಟು ನನಗೆ ಯಾವ್ದೋ ರೀತಿ ಸರ್ಕಾರದಲ್ಲಿ ಅಧಿಕಾರ ಕೊಡ್ತಾರೆ ಅನ್ನೋ ಶ್ರಮಕ್ಕೆ ಅವರು ಮಾಡಿದ್ರು ಸಹ ಅದು ನಮ್ಗೆ ಸಂತೋಷನೇ. ಯಾಕಂದ್ರೆ ಜಿಲ್ಲೆಯಲ್ಲಿ ನಮ್ಮನ್ನ ಈ ಪುಷಪ್ ಮಾಡ್ತಾ ಇದಾರೆ ಯಾರು, ಹಿಂದುಳಿದ ವರ್ಗದ ಯುವಕರುಗಳು ಬೆಳಿಬೇಕು ಅಂತೇಳಿ ಆ ಉದ್ದೇಶಕ್ಕೋಸ್ಕರನೇ ನನಗೆ ಇವತ್ತು ಜವಾಬ್ದಾರಿ ಕೊಟ್ಟಿರುವಂತದ್ದು. ಏಕೆಂದ್ರೆ ಹಿರಿಯರೆಲ್ಲ ಇದ್ರು, ಇಲ್ಲಿ ಹಿರಿಯರ ಸಹಕಾರದೊಂದಿಗೆ ನೀನು ಒಬ್ಬ ಯುವಕ ಬೆಳ್ಕೊಳ್ಳಿ ಅಂತೇಳಿ ಉಸ್ತುವಾರಿಯಾಗಿ ಹಿಂದುಳಿದ ವರ್ಗ ಕೊಟ್ಟಿದ್ದಾರೆ. ನನ್ನ ಅಭ್ಯರ್ಥಿ ಆದ ಸ್ಟಾರ್ ಚಂದ್ರನವರು ಗೆಲ್ಲಲಿಕ್ಕೆ ತುಂಬಾ ಶ್ರಮಿಸ್ತೀನಿ ಸರ್ ನಾನು. ಸರ್, ಮಂಡ್ಯ ಅಂತಂದ್ರೆ ಹಿಂದುಳಿದ ವರ್ಗಗಳು ಕೇವಲ ಕಾಂಗ್ರೆಸ್ ಅಥವಾ JDS ಯಾವುದೇ ಪಕ್ಷಕ್ಕಾಗಿರ್ಬೋದು ಕೇವಲ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ? ಯಾಕಂದ್ರೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ T. ಮರಿಯಪ್ಪನವರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅಂದಿನ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಉತ್ತಮವಾದಂತಹ ಕಾರ್ಯನಿರ್ವಹಣೆ ಮಾಡಿದಂತಹ ಬಹುದೊಡ್ಡ ಇತಿಹಾಸ ಹಿಂದುಳಿದ ವರ್ಗಗಳಿಗಿದ್ರೂ ಕೂಡ ಇದುವರೆಗೂ ಕೂಡ ಯಾಕೆ ಮಂಡ್ಯದಂತಹ ಒಂದು ಜಿಲ್ಲೆಯೊಳಗೆ ಇದುವರೆಗೂ ಕೂಡ ಒಬ್ಬ ಹಿಂದುಳಿದ ವರ್ಗದ ಶಾಸಕ ಆಯ್ಕೆ ಆಗ್ತಾ ಇಲ್ಲ T. ಮರಿಯಪ್ಪನವ್ರ ನಂತರ? ಹಿಂದುಳಿದ ವರ್ಗಗಳ ದೌರ್ಬಲ್ಯನ ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾ ಪರಿವಾರದ ವ್ಯವಸ್ಥಿತ ಷಡ್ಯಂತ್ರ ಅಥವಾ ಪಟ್ಟಭದ್ರರು ಹಿಂದುಳಿದ ವರ್ಗಗಳನ್ನು ಕೇವಲ ಮತ ಬ್ಯಾಂಕ್ ಗಳಾಗಿ ಪರಿವರ್ತಿಸಿಕೊಂಡಿದ್ರ ಅಥವಾ ಹಿಂದುಳಿದ ವರ್ಗಗಳ ದೌರ್ಬಲ್ಯನ? ಸರ್, ಈಗ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಕೆಲವೊಂದು ನಾಯಕರುಗಳಿದ್ದಾರೆ, ಅವರು ಸಹ ಅವರು ಈಗ ಕಳೆದ ಬಾರಿ KR ಪೇಟೆಲ್ ಹಿಂದುಳಿದ ವರ್ಗ ಕೊಡಬೇಕು ಅಂತ ಅನ್ನೋದಿತ್ತು ಚುನಾವಣೆಯಲ್ಲಿ. ಹಾಗಾಗಿ ಅದು ತಕ್ಷಣದಿಂದನೇ ಯಾರು ಕೊಡ್ಬೇಕು ಏನು ಅಂತ ಅನ್ನೋದು ವಿಚಾರಗಳು ಸ್ವಲ್ಪ ಗೊಂದಾದ ಸಂದರ್ಭದಲ್ಲಿ ಮುಂದಿನ ಬಾರಿ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳು ಆಲ್ರೆಡಿ ಚರ್ಚೆ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಒಂದು ಹಿಂದುಳಿದ ವರ್ಗಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅವಕಾಶ ಮಾಡ್ಕೊಡ್ತಾರೆ. ಆ ಅವಕಾಶನ ಬಳಸ್ಕೊಳ್ಳುವಂತದ್ದು ನಮ್ಮ ಕೈಯಲ್ಲಿ ಇರ್ತದೆ. ನಾವು ಚುನಾವಣೆ ಬಂದಾಗ ಹೋಗಿ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಸ್ಥಳೀಯವಾಗಿ ಅಲ್ಲಿ ದುಡಿದಿ ಗುರುತಿಸ್ಕೊಂಡು ಜನಗಳಿಗೆ ಪರಿಚಯ ಇಟ್ಕೊಂಡು ಸಾಮರ್ಥ್ಯರಿದ್ದಾರೆ. ಆ ಕೆಲಸ ಮಾಡಿದ ಸಂದರ್ಭದಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ, ಯಾಕಂತಂದ್ರೆ ಪ್ರತಿ ಬಡ ಜನಕ್ಕೆ ಪ್ರತಿ ಒಂದು ಕಾರ್ಯಕರ್ತನಿಗೂ ಸಹ ಗುರುಸಿ ಟಿಕೆಟ್ ಕೊಡುವಂತದ್ದು ಕಾಂಗ್ರೆಸ್. ಯೋಚನೆ ಮಾಡಿ ನೀವು, ನಾನು ಒಂದು ಹಿಂದುಳಿದ ಮನಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ನಾವು ಟಿಕೆಟ್ ಕೊಡ್ಲೇಬೇಕು. ಅವ್ರು ಕೊಟ್ಟಂತ ಸಂದರ್ಭದಲ್ಲಿ ನಮಗೂ ಸಹ ವೋಟ್ ಮಾಡಕ್ ಮಾತ್ರ ಸೀಮಿತವಾಗಿಲ್ಲ, ಈ ಜಿಲ್ಲೆಯಲ್ಲಿ ನಾವು ಸಹ ಆಳುವಂತದ್ದು ಶಕ್ತಿ ನಮ್ಗೈತೆ ಅಂತ ಅನ್ನೋದು ನಮ್ಗೆ ಸಾಮರ್ಥ್ಯ ಇದೆ. ಹಿಂದುಳಿದ ವರ್ಗಕ್ಕೂ ಇದೆ, ಅಲ್ಪಸಂಖ್ಯಾತರಿಗೂ ಇದೆ, ದಲಿತರಿಗೂ ಇದೆ. ಹಾಗಾಗಿ ಪಕ್ಷ ಅದಕ್ಕೆ ಸಂದರ್ಭ ಪರಿಸ್ಥಿತಿಗಳು ಹಾಗೂ ಅನುಗುಣವಾದ ಸಂದರ್ಭದಲ್ಲಿ ಖಂಡಿತ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ನಮ್ಗಿದೆ ಪಕ್ಷದ ಮೇಲೆ. ಸರ್, ಮಂಡ್ಯ ಜಿಲ್ಲೆಯಲ್ಲಿ ಒಂದು ವೇಳೆ ನಿಮ್ ಟಿಕೆಟ್ ಕೊಟ್ಟರು ಕೂಡ ಪ್ರಬಲ ಸಮುದಾಯದ ಎದುರು ಆ ವರ್ಗದ ಮತಗಳನ್ನ ತೆಗೆದುಕೊಂಡು ನಿಮ್ಮ ಮತಗಳನ್ನ ಹಾಕ್ಸ್ಕೊಂಡು ಗೆಲ್ಲುವ ವಾತಾವರಣ ಸದ್ಯದ ಮಟ್ಟಿಗೆ ಇಲ್ಲ. ಅದು ಇನ್ನೊಂದು 20-30 ವರ್ಷಗಳ ನಂತರ ಸಾಮಾಜಿಕವಾಗಿ ಬದಲಾವಣೆ ಆದ್ಮೇಲೆ ಅದು ಒಂದ್ ರೀತಿ ಆಗಬಹುದು. ಆದ್ರೆ
ನೇಮಕಾತಿ ವಿಚಾರಗಳಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಈ ಮಂಡ್ಯದಿಂದ ಒಬ್ಬರನ್ನ ಆಯ್ಕೆ ಮಾಡಿ ಹಿಂದುಳಿದ ವರ್ಗಗಳ ಆ ಧ್ವನಿ ಏನಿದೆಯಲ್ಲ ಆ ಸಮಸ್ಯೆಗಳಿಗೆ ಒಂದು ಪೂರಕವಾದಂತಹ ಧ್ವನಿ ನೀಡುವ ಕೆಲಸದಲ್ಲಿ ಮಾಡಬಹುದಿತ್ತು. ಯಾಕೆ ಆ ಬಗ್ಗೆ ನೀವು ಹೆಚ್ಚು ಗಮನ ಕೇಂದ್ರೀಕರಿಸ್ತಾ ಇಲ್ಲ? ಹಿಂದುಳಿದ ವರ್ಗದವ್ರಿಗೆ ಮಂಡ್ಯ ಭಾಗದಿಂದ ಒಬ್ರಿಗೆ MLC-ನೋ ಅಥವಾ ರಾಜ್ಯಸಭೆಗೋ ಆಯ್ಕೆ ಮಾಡಿ ನಮ್ದು ಒಂದು ಧ್ವನಿ ಇರ್ಲಿ ಅನ್ನುವ ಹಕ್ಕೊತ್ತಾಯನ ಯಾಕೆ ಹಿಂದುಳಿದ ವರ್ಗ ಮಾಡದೆ ಕೇವಲ ಮತ ಬ್ಯಾಂಕ್ ಆಗಿ ನೀವು ಯಾಕೆ ಪರಿವರ್ತನೆಗೊಂಡಿದ್ದೀರಿ? ಸರ್, ಈಗ ಅವಕಾಶಗಳು ನೀವ್ ಹೇಳ್ದಂಗೆ ಸರ್, ನಮ್ಗೂ ತುಂಬಾ ಅವಕಾಶಗಳು ಬೇಕು ನಮ್ಮ ಹಿಂದುಳಿದ ವರ್ಗಕ್ಕೆ. ಅಲ್ಲೂ ಸಹ ನಮ್ಮ ಸಮುದಾಯ ಬರೀ ಓಟ್ ಹಾಕೊಂಡ್ ಮಾತ್ರ ಇರಕ್ಕಾಗೋದಿಲ್ಲ, ನಮಗೂ ಸಹ ಅಧಿಕಾರ ಬೇಕು, ಹಿಂದುಳಿದ ವರ್ಗ ಬೇಕು ಅಂತ ಹೇಳಿ ನಾವು ಸಹ ಎಲ್ಲಾ ತರನು ಹೋರಾಟದಲ್ಲಿ ಸಿದ್ಧತೆಗಳು ಮಾಡ್ಕೊಂಡಿದೀವಿ. ಪಕ್ಷ ಆ ಸಂದರ್ಭ ಅದು ಟೈಮ್ ನೋಡ್ಕೊಂಡು ನಮ್ಗೆ ಅದ್ ಯಾವಾಗ ಅವಕಾಶ ಕೊಡ್ತದೋ, ಇಲ್ಲ ಅಂತ ನೀವ್ ಹೇಳ್ದಂಗೆ ವಿಧಾನ ಪರಿಷತ್ತು ಮಾಡ್ಬೋದು. ನಮ್ ಜಿಲ್ಲೆಯಲ್ಲಿ ಹಲವಾರು ನಾಯಕರಿದ್ದಾರೆ. ಈಗ ಹಲವಾರು ಈಗ ಕೆಲವು ಉದ್ಯಮಿಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಹಿಂದುಳಿದ ವರ್ಗದಲ್ಲಿ ಕೆಲವು ಉದ್ಯಮಿಗಳಿದ್ದಾರೆ. ಅವರು ಸಹ ಯಾವತ್ತೂ ಸಹ ಮುಂದೆ ಬಂದಿಲ್ಲ, ಎಲ್ಲೂ ಸಹ ತೋರ್ಪಡೆ ಮಾಡ್ಕೊಳ್ಳಲ್ಲ. ದೇವಸ್ಥಾನಗಳಿಗಾಗಿರ್ಬೋದು, ಹಲವಾರು ಸಮಾಜಮುಖಿ ಕೆಲಸಗಳನ್ನ ಹಾಸ್ಪಿಟಲ್ ಅದಕ್ಕೆ ಎಲ್ಲಾರ್ಗೂ ಹೋದ ಸಹಾಯ ಮಾಡ್ತಾವ್ರೆ. ಅಂತವ್ರ ಗುರುತಿಸಿ ಖಂಡಿತ ಮಾಡ್ಬೇಕಾಗ್ತದೆ. ಅಂದ್ರೆ ಧ್ವನಿ ಎತ್ತದೇ ಇರೋದು ಹಿಂದುಳಿದ ವರ್ಗಗಳ ಬಹುದೊಡ್ಡ ದೌರ್ಬಲ್ಯ ಅಂತ ಹಲವರು ಮಾತಾಡ್ತಾ ಇದ್ದಾರೆ. ದೌರ್ಬಲ್ಯಕ್ಕೆ ಮದ್ದು ಅರಿಬೇಕಾಗಿರೋರು ಯಾರು? ಸರ್, ನಮ್ಮಂತ ನಿಷ್ಠಾವಂತ ಹಾಗೂ ನಮ್ಮ ಹಿಂದುಳಿದ ವರ್ಗದ ಜನಾಂಗ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು ಸರ್. ಆ ಕೆಲಸ ಮಾಡ್ದಾಗ್ಲೇನೆ ಅದಾಗುತ್ತೆ. ನೋಡದ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯಲ್ಲಿ ಅನ್ಕೊಂಡಿದೀವಿ. ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಹಲವಾರು ನಾಯಕರುಗಳಿದ್ದಾರೆ. ಅದರಲ್ಲಿ ಪ್ರಮುಖ ನಾಯಕರುಗಳು ಅವ್ರಿಗೆ ಒಂದು ಯಾವ್ದಾರ ಒಂದು ಜಿಲ್ಲೆಯಿಂದ ಒಂದು ಒಳ್ಳೆ ಸ್ಥಾನಮಾನ ಕೊಡಿಸ್ಬೇಕು ಅಂತ ಹೇಳಿ ನೀವು ಆಲ್ರೆಡಿ ಯೂತ್, ನಾವು ಏನು ಹಿಂದುಳಿದ ವರ್ಗದ ಯೂತ್ ಇದ್ದೀವಿ ಅವರೆಲ್ಲ ಒಂದು ಸುತ್ತಿನ ಮಾತುಕತೆ ಎಲ್ಲಾ ತಾಲೂಕುಗಳಲ್ಲೂ ಒಂದು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಈಗ ತುಂಬಾ ಜನ ಇದ್ದಾರೆ ಸರ್. ಯಾಕೆ ಸರ್ ಇಲ್ಲ ತುಂಬಾ ಜನ ಇದೆ ಅಂತಂದ್ರೆ, ಈಗ ನಮ್ ಗ್ರಾಮದವರೇ ಒಬ್ರು ಉದ್ಯಮಿಗಳಾಗಿದ್ದಾರೆ. ಹಲವಾರು ಸಹಾಯ ಅವ್ರದ್ದು ಹೆಂಗೆ ಅಂತಾರೆ, ಸಹಾಯ ಮಾಡೋ ನಿಟ್ಟಿನಲ್ಲಿ ಯಾವತ್ತೂ ಸಹ ಎಲ್ಲೂ ಮುಂದೆ ಬಂದಂತವ್ರಲ್ಲ ಅವರು. ಅಂದ್ರೆ ತೋರ್ಪಡಿಕೆ ಎಲ್ಲೂ ಇಲ್ಲ ಅವ್ರದ್ದು. ಇವತ್ತೂ ಸಹ ಬಡವ್ರಿಗಾಗ್ಲಿ, ದೇವಸ್ಥಾನಗಳಿಗಾಗ್ಲಿ, ಹಾಗೂ ಎಜುಕೇಶನ್ಗಾಗ್ಲಿ, ಒಂದು ಹಾಸ್ಪಿಟಲ್ಗಾಗ್ಲಿ ಪ್ರತಿ ಒಂದಕ್ಕೂ ಸಹಾಯ ಮಾಡ್ಕೊಬತ್ತವ್ರೆ. ಅಂತವ್ರು ನಾವು ಗುರ್ಸಿಸ್ಕಾರ್ಗೆ ಹೇಳುವಂತ ಕೆಲಸ ಮಾಡ್ಬೇಕು ಅಂತ ಮಾಡಿದೀವಿ. ಮಂಡ್ಯ ಒಕ್ಕಲಿಗರ ಭದ್ರಕೋಟೆ. ಈ ಭದ್ರಕೋಟೆಯನ್ನು ಈ ಬಾರಿ DK ಶಿವಕುಮಾರ್ ಅವರು ಒಕ್ಕಲಿಗ ದಾಳ ಉಳಿಸಿ ಭೇದಿಸಬೇಕು ಅಂತ ಸ್ಟಾರ್ ಚಂದ್ರ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾದ್ರೆ ಸ್ಟಾರ್ ಚಂದ್ರ ಅವರ ಕ್ಯಾಂಪೇನ್ಗೆ DK ಶಿವಕುಮಾರ್ ಅವರು ಯಾವ ರೀತಿಯ ರಣತಂತ್ರಗಳನ್ನ ಎಣಿತಾರೆ? ಅದಕ್ಕೆ ಹಿಂದುಳಿದ ವರ್ಗದ ನಾಯಕರಾಗಿ ನೀವು ಅದನ್ನ ಯಾವ ರೀತಿ ಹತ್ತಿರದಿಂದ ನೋಡ್ತೀರಿ ಸರ್? ಸರ್, ಈಗ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ನಾಯಕ, ಸ್ಟಾರ್ ಚಂದ್ರಣ್ಣವರು ಒಕ್ಕಲಿಗ ಸಮುದಾಯದ ನಾಯಕ. ಇವತ್ತು ಸ್ಪರ್ಧೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವ್ರು ನಿಂತಿದ್ದಾರೆ, JDS ಇಂದ ಕುಮಾರಸ್ವಾಮಿ ಅವ್ರು ನಿಂತವ್ರೆ. ಮಂದ ಮಾತ್ರಕ್ಕೇನೆ ಅವರು ಒಕ್ಕಲಿಗರದ ಪ್ರಭಾವಿ ನಾಯಕರಲ್ಲಿ ನಮ್ಮವರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ. DK ಶಿವಕುಮಾರ್ ಅವರು ಪ್ರಬಲ ಒಕ್ಕಲಿಗ ನಾಯಕ. ಇವತ್ತು ಅವರು ಸಹ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗರ ಪ್ರಭಾವಿ ನಾಯಕ DK ಶಿವಕುಮಾರ್ ಇದ್ದಾರೆ. ನಮ್ ಜಿಲ್ಲೆಯಲ್ಲಿ ಚೆಲುವರಾಯ ಸ್ವಾಮಿ ಅವರು ಇದ್ದಾರೆ. ಈ ಹಿಂದೆ ಇವರು ಹೇಳ್ತಿರ್ಬೋದು, ಓ ಸರಿ ನಾವು ಚುನಾವಣೆಯಲ್ಲಿ 7ಕ್ಕೆ 7 ಸಹ ಗೆದ್ಬಿಟ್ಟು ಅಂತೇಳಿ ಇರ್ಬೋದೇನೋ. ಸರ್, ಟ್ರೆಂಡ್ ಆಫ್ ದ ಟ್ರೆಂಡ್ ಸರ್, ಬದಲಾವಣೆ ಆಗ್ತಾ ಇರ್ತದೆ, ಜನ ಗಮನಿಸ್ತಾರೆ. ಯಾಕಂದ್ರೆ ಈ ಸರಿ ಯಾಕೆ ಸರ್ ಕೊಡಕ್ಕಾಗ್ಲಿಲ್ಲ? DK ಶಿವಕುಮಾರ್ ಅವರ ಪ್ರಬಲ ನಾಯಕತ್ವ ಒಕ್ಕಲಿಗರು ಒಪ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಚಲುವಣ್ಣ ಅವರ ನಾಯಕತ್ವವನ್ನು ಒಕ್ಕಲಿಗರು ಒಪ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂತ ಶಾಸಕರುಗಳು ಏನಿದ್ದಾರೆ, ನಮ್ಮ ರವಿಕುಮಾರ್ ಅವ್ರು ಇರ್ಬೋದು, ಉದಯ್ ಅವ್ರು ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ಬಾಬಣ್ಣ ಇರ್ಬೋದು, ಇವರೆಲ್ಲಾರು ಒಕ್ಕಲಿಗರ ಲೀಡ್ರೆ ಅಂತೇಳಿ ಜಿಲ್ಲೆಯ ಜನ ಒಪ್ಪಿ ಇವತ್ತು ಅಂತರದಲ್ಲಿ ಗೆಲ್ಲಿಕ್ಕೆ ಆಗೈತೆ. ಹಿಂದೆ ಇತ್ತು ಸರ್, ಆದ್ರೆ ಈಗಿಲ್ಲ. ಆದರೆ ಈ ಬಾರಿ ಮಂಡ್ಯ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹಾಸನನೂ ಆಗ್ಬೋದು, ಈ ಬಾರಿ ಕಾಂಗ್ರೆಸ್ ಪಕ್ಷ ಪರ ಒಕ್ಕಲಿಗರಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಪರ ಒಕ್ಕಲಿಗರಿದ್ದಾರೆ. ಯಾಕಂದ್ರೆ ಎಲ್ಲಾ ಶಾಸಕರುಗಳು ಗೆದ್ದಿರೋರು ಒಕ್ಕಲಿಗರೇ. ಹಾಗಾಗಿ ನಮ್ಮ ಜಿಲ್ಲೆಯ ಸ್ವಾಭಿಮಾನ, ಶಾಸಕರ ಸ್ವಾಭಿಮಾನಕ್ಕೋಸ್ಕರ ಈ ಬಾರಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪರವಾಗಿದೆ. ಖಂಡಿತ ಒಕ್ಕಲಿಗ ಸಮುದಾಯ ಸ್ಟಾರ್ ಚಂದ್ರ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಸರ್. ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಮುಕ್ತವಾಗಿ ಮಂಡ್ಯ ಜನರಿಗೆ ಹಂಚಿಕೊಂಡಿದ್ದೀರಿ. ನಮ್ ಜೊತೆ ಮಾತನಾಡಲಿಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.